ನೋಡಿ, ಆರಂಭದಲ್ಲೇ ಹೇಳ್ದಂಗೆ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಅಂತಿಮಗೊಳಿಸ್ಬಿಟ್ಟಿದೆ ಬಿಜೆಪಿಯ ಹೈಕಮಾಂಡ್. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಬಾಕಿ ಉಳ್ಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ. ಬಟ್ ಅಂತಿಮವಾಗಿ ರಾಜ್ಯ ಬಿಜೆಪಿಗೆ BY ವಿಜಯೇಂದ್ರನೇ ಬಾಸ್ ಅಂತ ಇದೆ ಮೂಲಗಳು. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರ ಹೆಸರೇ ಫೈನಲ್. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಅಂತಿಮವಾಗಿದೆಯಂತೆ. ಬಟ್ ಅನೌನ್ಸ್ ಒಂದೇ ಬಾಕಿ ಉಳ್ಕೊಂಡಿದೆ. ಇವತ್ತು ಈ ಕ್ಷಣಕ್ಕೂ ಅಥವಾ ನಾಳೆನೋ ಹಾಗೆ ಬಿಡುತ್ತೆ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್. ಶೀಘ್ರವೇ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಲಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯೇಂದ್ರ ಅವರ ಕಾರ್ಯವೈಖರಿಯ ಬಗ್ಗೆ ಕೂಡ ಹೈಕಮಾಂಡ್ ಮಾಹಿತಿ ಪಡೆದುಕೊಂಡಿದೆ. ರಾಜ್ಯಾಧ್ಯಕ್ಷ ಆಯ್ಕೆ ಆದಾಗಿನಿಂದ ಇಲ್ಲಿ ತನಕ ಅವರ ಕೆಲಸ ಕಾರ್ಯಗಳು ಹೇಗಿದೆ, ಪಕ್ಷ ಸಂಘಟನೆಯಿಂದ ಹಿಡ್ಕೊಂಡು ತಳಮಟ್ಟದ ಕಾರ್ಯಕರ್ತರಿಂದ ಹಿಡ್ಕೊಂಡು ಹಿರಿಯ ಮಟ್ಟದ ಮುಖಂಡರಿಂದ ಹಿಡ್ಕೊಂಡು ತಾಲೂಕು, ಜಿಲ್ಲಾ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾಯಕರನ್ನ ಎಷ್ಟು ಮಟ್ಟಿಗೆ ಅವರು ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಅವರ ಕಾರ್ಯವೈಖರಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೂಡ ಬಿಜೆಪಿ ಹೈಕಮಾಂಡ್ ಪಡೆದುಕೊಂಡಿದೆ. ಅದರಲ್ಲಿ ವಿಜಯೇಂದ್ರ ಅವರಿಗೆ ಪೂರಕ ಆಗುವಂತಹ ಅಂಶಗಳೇ ಇದೆ ರಿಪೋರ್ಟ್ ನಲ್ಲಿ ಅಂತ. ವಿಜಯೇಂದ್ರ ಅವರು ಬಹಳ ಅಚ್ಚುಕಟ್ಟಾಗಿ ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ, ಪಕ್ಷ ಸಂಘಟನೆ ಮಾಡ್ತಿದ್ದಾರೆ, ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲೂ ಕೂಡ ಯಶಸ್ವಿ ಹಾಕಿದ್ದಾರೆ. ಆದ್ರೆ ಒಂದು ಟೀಮ್ ಅನ್ನ ಹೊರತುಪಡಿಸಿ, ಅದೇ ಟೀಮ್ ರೆಬಲ್ಸ್ ನಾಯಕರು, ಜಸ್ಟ್ 6 ರಿಂದ 7 ಜನ ಶಾಸಕರಿರುವಂತಹ ಒಂದು ಟೀಮ್ ಅನ್ನ ಹೊರತುಪಡಿಸಿ ಬಿಜೆಪಿ ಪಾಳ್ಯದಲ್ಲಿರುವಂತಹ ಅಷ್ಟೂ ಜನ ನಾಯಕರ ವಿಶ್ವಾಸ ಗಳಿಸುವಲ್ಲಿ ವಿಜಯೇಂದ್ರ ಅವರು ಯಶಸ್ವಿ ಹಾಕಿದ್ದಾರೆ ಎನ್ನುವಂತಹ ರಿಪೋರ್ಟ್ ಬಿಜೆಪಿ ಹೈಕಮಾಂಡ್ ಕೈ ಸೇರಿದೆ. ಹಾಗಾಗಿ ವಿಜಯೇಂದ್ರ ಅವರನ್ನೇ ಈಗ ರಾಜ್ಯಾಧ್ಯಕ್ಷರಾಗಿ ಮತ್ತೊಮ್ಮೆ ನೇಮಕ ಮಾಡೋದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಒಲವು ತೋರಿಸಿದೆ. ಆಲ್ಮೋಸ್ಟ್ ಅಂತಿಮ ಆಗಿದೆ. ಹೆಸರು ಯಾಕೆ ಅನೌನ್ಸ್ ಆಗಿಲ್ಲ ಅನ್ನುವಂತಹ ಕುತೂಹಲಕ್ಕೆ ಈಗ ರೆಬಲ್ಸ್ ಟೀಮ್ ಅವರನ್ನ ಕೂಡ ಸಮಾಧಾನ ಮಾಡಿ ಆ ನಂತರ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಹೆಸರನ್ನ ಅನೌನ್ಸ್ ಮಾಡಬೇಕು ಅಂತ ಜಸ್ಟ್ ಕಾಯ್ತಾ ಇದೆ ಬಿಜೆಪಿ ಹೈಕಮಾಂಡ್. ಸ್ವತಃ RSS ಮುಖಂಡರಿಂದಲೂ ಕೂಡ ರಿಪೋರ್ಟ್ ಅನ್ನ ಪಡೆದುಕೊಂಡಿದ್ದಾರಂತೆ ಬಿಜೆಪಿ ಹೈಕಮಾಂಡ್ನವರು. ಹಾಗಾಗಿ ಬಹುತೇಕ ವಿಜಯೇಂದ್ರ ಅವರೇ ಅಂತಿಮ ಅಂತ ಹೇಳ್ತಾ ಇದೆ ಮೂಲಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ವಿಜಯೇಂದ್ರ ಬಿಟ್ರೆ ಬೇರೆ ಯಾರು ಅನ್ನುವಂತಹ ಪ್ರಶ್ನೆನೇ ಬರಲಿಲ್ಲ ಇಲ್ಲಿ ತನಕ. ವಿಜಯೇಂದ್ರ ಆಲ್ಮೋಸ್ಟ್ ಫೈನಲ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತ ಯಾಕೆ ವೇಟ್ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್? ಶ್ರುತಿ, ಈಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗ್ಬೇಕಿತ್ತು. ಸೊ ಹೀಗಾಗಿ ಕೆಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಹಾಗೆ ಬಾಕಿ ಉಳಿತು. ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳ ಅಧ್ಯಕ್ಷರು ಕೂಡ ಈಗಾಗಲೇ ಘೋಷಣೆ ಆಗಿರುವಂತದ್ದು. ಇನ್ನೇನು ದಕ್ಷಿಣ ಭಾರತದಲ್ಲಿ ನಾವು ನೋಡೋದಾದ್ರೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರ ಆಯ್ಕೆ ಒಂದು ಘೋಷಣೆ ಆಗ್ಬೇಕು. ಸೊ ಹೀಗಾಗಿ ಈಗಾಗಲೇ ಪ್ರಕ್ರಿಯೆ ಕೂಡ ಆರಂಭವಾಗಿರುವಂತದ್ದು ರಾಜ್ಯದ ರಾಜ್ಯಾಧ್ಯಕ್ಷರ ಆಯ್ಕೆಗೆ. ಅದೇ ರೀತಿಯಾಗಿ RSS ಎಲ್ಲಾ ಬಿಜೆಪಿ ನಾಯಕರ ಸಭೆಯನ್ನ ಕೂಡ ಮಾಡಿತ್ತು. ಇದರಲ್ಲಿ ರೆಬಲ್ ನಾಯಕರನ್ನ ಸಮಾಧಾನ ಪಡಿಸುವಂತಾಗಿರ್ಬೋದು, ರೆಬಲ್ ನಾಯಕರು ಯಾಕೆ ವಿಜಯೇಂದ್ರ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲವನ್ನ ಕೂಡ ಮಾಹಿತಿಯನ್ನ ಪಡ್ಕೊಂಡಿತ್ತು. ಅದೇ ರೀತಿಯಾಗಿ ಈ 2 ವರ್ಷಗಳಲ್ಲಿ ವಿಜಯೇಂದ್ರ ಅವರು ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡಿದ್ದಾರೆ, ವಿಜಯೇಂದ್ರ ಅವರಿಗೆ ಹಿರಿಯರ ಬೆಂಬಲ ಸಿಗ್ತಾ ಇದೆ, ಎಲ್ಲವನ್ನ ಕೂಡ ಮಾಹಿತಿ ಪಡ್ಕೊಂಡು ಇದೀಗ ಶೀಘ್ರದಲ್ಲೇ ಅಂದ್ರೆ ಇನ್ನೇನು 4ನೇ ತಾರೀಕು ಹೈಕಮಾಂಡ್ಗೆ ವಿಜಯೇಂದ್ರ ಅವರ ವರದಿಯನ್ನ RSS ತಲುಪಿಸುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಅಂದ್ರೆ ಈ ವರದಿಯಲ್ಲಿ ಏನೇನಿರುತ್ತೆ ಅಂತ ನಾವು ನೋಡಿದ್ರೆ 2 ವರ್ಷಗಳಲ್ಲಿ ವಿಜಯೇಂದ್ರ ಅವರ ಸಾಧನೆ ಏನು, ಯಾವ ರೀತಿಯಾಗಿ ಒತ್ತು ಕೊಟ್ಟಿದ್ದಾರೆ ಸಂಘಟನೆಗೆ, ಅದೇ ರೀತಿಯಾಗಿ ಹಿರಿಯ ನಾಯಕರ ಬೆಂಬಲ ಸಿಗ್ತಾ ಇದೆಯಾ, ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ, ಅದೇ ರೀತಿಯಾಗಿ ರೆಬಲ್ ನಾಯಕರು ಅಂದ್ರೆ ಕೆಲ ವರ್ಗದ ನಾಯಕರು ಯಾರ್ಯಾರಿದ್ದಾರೋ ಅವರು ಯಾಕೆ ವಿಜಯೇಂದ್ರ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ, ಈ ಎಲ್ಲಾ ಮಾಹಿತಿಗಳು. ಅದೇ ರೀತಿಯಾಗಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೈ ಎಲೆಕ್ಷನ್ ಕೂಡ ಆಯ್ತು, ಅದೇ ರೀತಿಯಾಗಿ MP ಎಲೆಕ್ಷನ್ ಕೂಡ ಆಯ್ತು. ಈ ಎಲೆಕ್ಷನ್ಗಳಲ್ಲಿ ಯಾವ ರೀತಿಯಾಗಿ ವಿಜಯೇಂದ್ರ ಅವರ ಪರ್ಫಾರ್ಮೆನ್ಸ್ ಇತ್ತು, ಎಲ್ಲದರ ಮಾಹಿತಿ ಕೂಡ, ಎಲ್ಲದರ ವರದಿಯನ್ನ ಇದೀಗ ಹೈಕಮಾಂಡ್ಗೆ RSS ನಾಯಕರು ಇದೇ ಶೀಘ್ರದಲ್ಲೇ ಅಂದ್ರೆ 4ನೇ ತಾರೀಕು ಹೈಕಮಾಂಡ್ಗೆ ತಲುಪಿಸ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.